ಆಮಾರ್ ಶೋನಾರ್ ಬಾಂಗ್ಲಾ ಈಗ ಮಣಿಪುರ ಆಗ್ತಿದೆಯಾ ಅನ್ನೋ ಅನುಮಾನ ಕಾಡ್ತಿದೆ. ಪಶ್ಚಿಮ ಬಂಗಾಳ ಚುನಾವಣೆ ಮುಗಿತು, ಬಿಜೆಪಿ ಭರ್ಜರಿ ಗೆಲುವನ್ನು ಸಾಧಿಸಿತು, ಸರ್ಕಾರ ರಚನೆಗೂ ತಯಾರಿ ನಡೀತಾ ಇದೆ. ಇಡೀ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸಂಭ್ರಮಿಸುವ ನಡುವೆ ಹಿಂಸಾಚಾರ ಕೂಡ ಆರಂಭವಾಗಿದೆ. ಈ ಹಿಂಸಾಚಾರದ ನಡುವೆ ಪಶ್ಚಿಮ ಬಂಗಾಳದಿಂದ ಕಳವಳಕಾರಿ ಆತಂಕಕಾರಿ ದೃಶ್ಯಾವಳಿಗಳು ವೈರಲ್ ಆಗ್ತಾ ಇದೆ. ವೈರಲ್ ಆಗ್ತಾ ಇರುವ ಈ ವಿಡಿಯೋದಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಂತೆ ಬಟ್ಟೆ ತೊಟ್ಟಿರುವವರನ್ನ ಕೈಗೆ ಹಗ್ಗ ಕಟ್ಟಿ ಮೆರವಣಿಗೆ ಮಾಡ್ತಾ ಇರುವಂಥದ್ದು, ಘೋಷಣೆಗಳನ್ನು ಕೂಗ್ತಿರುವಂಥದ್ದು ಕಂಡು ಬರ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿ ಇದು ಕಂಡು ಬರ್ತಾ ಇದೆ. ಇದು ಪಶ್ಚಿಮ ಬಂಗಾಳದ ಜನರಲ್ಲಿ ರಾಜಕೀಯ ಪ್ರಜ್ಞಾವಂತಿಕೆ, ಪ್ರಜಾಪ್ರಭುತ್ವದ ಜಾಗೃತಿಯನ್ನು ಬಿತ್ತುವ ಬದಲು ದ್ವೇಷ ಭಾವನೆ, ವಿಷ ತುಂಬಿ ತುಳುಕ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಮೊದಲಿಗೆ ಆ ವಿಡಿಯೋಗಳನ್ನು ನೋಡ್ಕೊಂಡು ಬನ್ನಿ. বাংলাদেশ ভাগ করছে, আগা ওইখানে কি ভাগ ಈ ಘಟನೆ ಮೇ 4, 2023ರಂದು ಮಣಿಪುರದಲ್ಲಿ ನಡೆದಂತಹ ಬೆತ್ತಲೆ ಮೆರವಣಿಗೆ ಪ್ರಕರಣವನ್ನು ನೆನಪಿಸ್ತಾ ಇದೆಯಂತ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಕಾರ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ ಮತ್ತೊಂದು ಮಣಿಪುರ ಆಗ್ತಾ ಇದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ರಾಜಕೀಯ ಭಿನ್ನಾಭಿಪ್ರಾಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೌಂದರ್ಯ ಇದ್ದಂತೆ, ಆದರೆ ಪಶ್ಚಿಮ ಬಂಗಾಳದಲ್ಲಿ ಅದು ದ್ವೇಷ ವಿಷಪೂರಿತವಾಗಿ ಬದಲಾಗಿದೆ. ಇದಕ್ಕೆ ಭಾರತ ಮುಂದಿನ ದಿನಗಳಲ್ಲಿ ಭಾರಿ ಬೆಲೆ ತೆರಬೇಕಾಗುತ್ತೆ. ನಮಸ್ಕಾರ.